ಶಾಸಕರಾದಂಥ ಸನ್ಮಾನ್ಯ ಶ್ರೀ ಎಸ್.ಆರ್. ಶ್ರೀನಿವಾಸ್ ಸಾಹೇಬರಿಗೆ ಡಿ.ಕೆ. ಶಿವಕುಮಾರ್ ಸಾಹೇಬರ ಮಂತ್ರಿಮಂಡಲದಲ್ಲಿ ಕ್ಯಾಬಿನೆಟ್ ಸಚಿವ ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಇಡೀ ಜಿಲ್ಲಾ ಮತ್ತು ತಾಲೂಕು ಕಾಡುಗೊಲ್ಲರ ಅಭಿವೃದ್ಧಿ ಸಂಘದ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಹೇಳಬೇಕು ಅಂತಂದರೆ ಅವರು ಸತತವಾಗಿ 5 ಬಾರಿ ಪ್ರತಿ ಬಾರಿನೂ ಸೋಲಿಲ್ಲದ ಸರ್ದಾರ ಅಂತ ಬಿಟ್ಟು ಗುಬ್ಬಿ ತಾಲೂಕಿನ ಒಂದು ಮನೆಮಗ ಆಗಿದ್ದಾರೆ. ಮತ್ತು 5 ಬಾರಿ ಕೂಡ ಅವರು ಸತತವಾಗಿ ಗೆದ್ದಿದ್ದಾರೆ. ಹಾಗಾಗಿ ಇಡೀ ತಾಲೂಕಲ್ಲಿ ಯಾವುದೇ ರೀತಿಯಾದಂಥ ಗೊಂದಲವನ್ನು ಮೂಡಿಸಿಲ್ಲ. ಈಗ 25 ವರ್ಷದಿಂದ ಸಹಬಾಳ್ವೆಯಿಂದ ನಮ್ಮ ಒಂದು ಗುಬ್ಬಿ ತಾಲೂಕಿದೆ. ಈ ಕೆಲವೊಂದು ಕಡೆ ನಾವು ನೋಡಿದ್ದೀವಿ, ಒಂದ್ಸರಿ MLA ಆದರು ಅಂತಂದರೆ ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟಿ, ಅದೇ ರೀತಿ ನಮ್ಮ ಕಾಡುಗೊಲ್ಲರ ಹಟ್ಟಿಗಳಿಗೆ ಸುಮಾರು ಕೆಲಸಗಳನ್ನ ಕಳೆದ ವರ್ಷದಿಂದ ಮಾಡಿದ್ದಾರೆ. ಹಟ್ಟಿಗಳಿಗೆ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ಮತ್ತು ಅವ್ರಿಗೆ ನಮ್ಮ ಜಿಲ್ಲೆಯಾದ್ಯಂತ ಒಂದು ನೆಟ್ವರ್ಕ್ ಇದೆ, ಒಂದು ಪ್ರಬಲವಾದಂಥ ಒಂದು ನೆಟ್ವರ್ಕ್ ಇದೆ. ಯಾಕೆಂದರೆ ಸುಮಾರು 20 ವರ್ಷಕ್ಕಿಂತ ಅವರು ಶಾಸಕರಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ಲ ತಾಲೂಕಲ್ಲೂ, ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲೂ ಕೂಡ ಒಂದು ಪ್ರಬಲವಾದಂಥ ಒಂದು ನೆಟ್ವರ್ಕ್ ಇದೆ. ಆ ನೆಟ್ವರ್ಕು ಒಂದು ಪಕ್ಷಕ್ಕೆ ಅನುಕೂಲ ಆಗುತ್ತೆ, ಮತ್ತು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹೆಲ್ಪ್ ಆಗುತ್ತೆ, ಮತ್ತು ಪಕ್ಷವನ್ನು ಸಂಘಟಿಸಿ ಮುಂದಿನ ದಿನಗಳಲ್ಲಿ ಮತ್ತೆ ಅಧಿಕಾರಕ್ಕೆ ತರಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಬಿಟ್ಟು ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಚಿವ ಸ್ಥಾನ ಕೊಡಲೇಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ. ಯಾಕೆ ನಾವು ಸರ್ಕಾರದ ಮುಂದೆ ಒತ್ತಾಯ ಇಡ್ತಾ ಇದ್ದೀವಿ ಅಂದರೆ, ಸತತವಾಗಿ 5 ಬಾರಿ MLA ಆಗಿದ್ದಾರೆ. 5 ಬಾರಿ MLA ಆದ್ರೂ ದೀನದಲಿತರು ಬಡವರನ್ನು ಪರವಾಗಿ ನಿಂತಿದ್ದಾರೆ ಹೊರತು ಯಾವತ್ತೂ ಅವರು ದೊಡ್ಡವರು ಇನ್ನೊಬ್ಬರನ್ನು ಹೋಗಿಲ್ಲ. ಅದು ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ, ಕಾಂಗ್ರೆಸ್ ಸುಮಾರು 35 ವರ್ಷಕ್ಕಿಂತ ಇಲ್ಲಿ ಗುಬ್ಬಿ ತಾಲೂಕಲ್ಲಿ ನೆಲ ಕಚ್ಚಿತ್ತು. ಅಂಥ ಸಂದರ್ಭದಲ್ಲಿ JDS ಭದ್ರಕೋಟೆ ಅಂತ ಹೇಳ್ತಾ ಇದ್ರು. ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಅವರು ಇವತ್ತು ಕಾಂಗ್ರೆಸ್ ಎಲ್ಲಿ ನೋಡ್ರು ಕಾಂಗ್ರೆಸ್ಸು. ಇವತ್ತು ಯಾರೇ ಒಬ್ಬ ಲೀಡರ್ ಕೇಳಿದ್ರೆ ಇವತ್ತು ಕಾಂಗ್ರೆಸ್ ಅಪ್ಪ ನಾವು ಅಂತಾರೆ. ಯಾಕೆಂದರೆ ಅಷ್ಟು ರೀತಿಯಲ್ಲಿ ಒಂದು ಕಾಂಗ್ರೆಸ್ನ ಉನ್ನತ ಮಟ್ಟಕ್ಕೆ ತಂದು ಆ ಸ್ಥಾನದಲ್ಲಿ ಗೆದ್ದು ಇವತ್ತು ಆ ಗ್ಯಾರಂಟಿ ಯೋಜನೆಗಳಿರ್ಬೋದು ಇವೆಲ್ಲವೂ ಸಹ ಅನುಷ್ಠಾನ ಮಾಡಿಸಿ ತಾಲೂಕಲ್ಲಿ ಯಾವುದೇ ಒಬ್ಬ ಸದಸ್ಯನೂ ಒಬ್ಬ ಫಲಾನುಭವಿ ನನಗೇನು ಮೋಸ ಆಗಿದೆ ಅಂತ ಹೇಳೋಂಗಿಲ್ಲ. ಎಲ್ಲ 6 ಮಟ್ಟಕ್ಕೆ ನೋಡ್ಕೊಂಡಿದ್ದಾರೆ. ಅದೇ ರೀತಿ ಇವ್ರು ಏನಾದರೂ ಮಂತ್ರಿ ಸ್ಥಾನ ಕೊಟ್ಟರೆ ತಾಲೂಕು ಅಭಿವೃದ್ಧಿ ಇರ್ಬೋದು, ಜಿಲ್ಲಾವಾರು ಕಾಂಗ್ರೆಸ್ ಪಕ್ಷನ ಸಂಘಟನೆ ಮಾಡಿ ಬಲಗೊಳಿಸೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಮುಂದೆ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಯಾವತ್ತೂ ಹಿಂದೆ ಬೀಳೋದಕ್ಕೆ ಸಾಧ್ಯನೇ ಆಗಲ್ಲ. ಆ ಉದ್ದೇಶ ಇಟ್ಕೊಂಡು ನಾವು ಕಾಂಗ್ರೆಸ್ ಪಕ್ಷನ ಬಲವರ್ಧನೆ ಮಾಡಬೇಕು ಅಂದರೆ ವಾಸಣ್ಣರಿಗೆ ಖಂಡಿತ ಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಪ್ರಬಲವಾಗಿದ್ದಂಥ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿ ತುಂಬ ಚೆನ್ನಾಗಿ ಉತ್ತಮವಾಗಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಸಂಘಟನಾ ಚಟುವಟಿಕೆಯಿಂದ ಒಳ್ಳೆ ಅಭಿವೃದ್ಧಿಯನ್ನು ಮಾಡಿ, ಅಂದರೆ ಸಂಘಟನಾ ಶಕ್ತಿಯನ್ನು ತುಂಬ ಬಲಗೊಳಿಸಿ ಇವತ್ತು ಗುಬ್ಬಿ ತಾಲೂಕಿನಲ್ಲಿ ಕಾಂಗ್ರೆಸ್ಸು ಬರಗೆ ಅಂದರೆ ಗೆಲ್ಲುವ ಹಾಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಅವರು 5 ಸಾರಿ ಗೆದ್ದಿರೋದ್ರಿಂದ ಅವ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತಂದೇಳಿ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಕಳಕಳಿಯಿಂದ ಮನವಿಯನ್ನು ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಕೇಳ್ಕೊಳ್ತಾ ಇದ್ದೀನಿ.